ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. co-powered by ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ವಿವಿಧೆಡೆ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಇವತ್ತು ಈ ಶನಿವಾರ ಕೂಡ ಅದನ್ನು ಮುಂದುವರಿಸಲಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡುವಂಥದ್ದು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ, ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಿತ್ತು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಈ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೀಗ ನೋಡೋಣ. ಚಿಟಗುಪ್ಪ ಗ್ರಾಮದ ಭಕ್ತ ಮಹಾಶಯರು ಹಾಗೆ ರೇವಣಸಿದ್ದೇಶ್ವರರ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾದಂತಹ ಜನ್ಮ ಜನ್ಮಾಂತರವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ನೀವು ಹಚ್ಚುವ, ನಿಮ್ಮ ಹಸ್ತದಿಂದ ಹಚ್ಚುವ ಒಂದು ದೀಪ ಇಡೀ ಜಗತ್ತಿಗೆ ಬೆಳಕನ್ನು ಕೊಡಬೇಕು. ಹೆಣ್ಣುಮಕ್ಕಳು, ತಾಯಂದರು, ನೀವು ಹಚ್ಚುವ ದೀಪಕ್ಕೆ ಅಂತಹ ಶಕ್ತಿ ಇದೆ ಅಂದರೆ ನಿಮ್ಮೆರಡೂ ಕರಗಳಿಂದ, ನಿಮ್ಮೆರಡೂ ಹಸ್ತಗಳಿಂದ ನೀವು ಬಾರಿಸುವ ಚಪ್ಪಾಳೆ, ನಿಮ್ಮ ಸ್ವರದಿಂದ ಹೇಳುವಂತಹ ಶಿವಮಂತ್ರ, ನಿಮ್ಮ 72,000 ನರನಾಡಿಗಳು 72,000 ನರನಾಡಿಗಳು ಜೊತೆಗೆ ಈ ಸುಂದರವಾದಂಥ ಒಂದು ಪ್ರಾಶಸ್ತ್ಯವಾಗಿರ್ತಕ್ಕಂಥ ಈ ಸ್ಥಳ ಚಿಟಗುಪ್ಪ ನಗರದಲ್ಲಿ ಇನ್ನೊಮ್ಮೆ ಇಂತಹ ಲಕ್ಷ ದೀಪೋತ್ಸವ ಆಗಬೇಕಾದ್ರೆ ಇವತ್ತಿನ ಸಮಿತಿಯಲ್ಲಿರ್ತಕ್ಕಂತಹ ಅವರು ಇನ್ನು 16 ಜನ ಜಾಸ್ತಿ ಆಗಬೇಕಾಗಬೇಕು. ಇವತ್ತಿನ ವ್ಯವಸ್ಥೆ ನೋಡಿಕೊಂಡ್ರೆ ಇಲ್ಲಿ ಪ್ರತಿಯೊಬ್ಬರ ಚಿಂತನೆ ಹಾಗಾಗ್ತಾ ಇದೆ. ಬಹುಶಃ ಇಷ್ಟು ಜನ ಮಹಿಳೆಯರು, ತಾಯಂದರು, ನನ್ನ ಪಕ್ಕದಲ್ಲಿ ಶಾಸಕರು ಹೇಳ್ತಿದ್ದಾರೆ, ಏಕಕಾಲದಲ್ಲಿ ಇಷ್ಟು ಜನ ತಾಯಂದ್ರನ್ನ ನೋಡಿ ಅವರ ಕೈಲಿ ಒಂದು ಆಶೀರ್ವಾದ ತೆಗೆದುಕೊಂಡ್ರೆ ನನ್ನ ಮುಂದಿನ ವಾರ ಹಾಕುವಂಥ ಮೊದಲನೇ ಹೆಜ್ಜೆ ಈ ತಾಯಂದ್ರಿಂದ ನನ್ನ ಜೀವನಕ್ಕೆ ಒಂದು ಯಶಸ್ಸಿದೆ ಅಂತ. ಭಾರತಾಂಬೆ ಹೆಣ್ಣು, ಸುಂದರವಾದ ಪ್ರಕೃತಿ ಮಾತ ಹೆಣ್ಣು, ಹರಿಯುವ ನೀರು ಹೆಣ್ಣು. ಅಷ್ಟೇ ಯಾಕೆ, ಸಂಬಂಧ ಇಲ್ಲ. ಆನಂದ್ ಗುರೂಜಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಆನಂದ್ ಗುರೂಜಿಗೆ ಜನ್ಮ ಕೊಟ್ಟ ಜನ್ಮದಾತ ಇವತ್ತು ನನ್ನೊಂದಿಗೆ ಇಲ್ಲ. ಆದರೂ ಈ ನಿಮ್ಮ ಆನಂದ್ ಗುರೂಜಿನ ನೋಡಲಿಕ್ಕೆ ಇಷ್ಟು ಅಭಿಮಾನದಿಂದ, ಅಷ್ಟು ದೂರಾಭಾರದಿಂದ ಬಂದು ಸಾಕಷ್ಟು ಹೊತ್ತಿನಿಂದ ಕಾಲು ನೋವಿಸ್ಕೊಂಡು ಕೂತ್ಕೊಂಡಿದ್ದೀರಲ್ಲ ತಾಯಂದ್ರೆ, ನೀವು ನಿಮ್ಮ ಋಣ ನಾವು ಹರಿಸ್ಲಿಕ್ಕಾಗತ್ತಾ? ಆದರೆ ಯಾಕೋ ಉತ್ತರ ಕರ್ನಾಟಕದ ಜನತೆ, ನೀವು ಉತ್ತರ ಕರ್ನಾಟಕನ ಅಥವಾ ನನ್ನ ಬೆಂಗಳೂರಿಂದ ಬಂದಿದ್ದೀರಾ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂದರೆ ನಿಮ್ಮ ಕರತಾಳಗಳು ಇದು ನಿಮ್ಮ ಹಸ್ತದ ಶಬ್ದ ಅಲ್ಲ.
ನಿಮ್ಮ ರೊಟ್ಟಿ ಬಡಿಯುವ ಕೈ ಶಬ್ದನೇ ಬರಬೇಕು ನನಗೆ. ಆದರೂ ರೊಟ್ಟಿ ಬಡಿಯೋದು ಮರೆತು ಬಿಟ್ಟಿದ್ದೀರಿ ಅನಿಸ್ತಾ ಇದೆ. ನೀವು ಏನಾದ್ರು ನಮ್ಮ ಥರ ಮುದ್ದೆಗೋ ಅನ್ನಕ್ಕೋ ಮಾರು ಹೋಗ್ಬಿಟ್ಟಿದ್ದೀರಾ? ಬಾಸಿ ಜೋರ ಚಪ್ಪಾಳೆನ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ರಾಜಶೇಖರ್ ಪಾಟೀಲ್ರವರು ಇಲ್ಲಿ ನನ್ನ ಕಿವಿಯಲ್ಲಿ ಹೇಳಿದ ಮಾತು ಧರ್ಮ ಜಾಗೃತಿಗಾಗಿ, ಧರ್ಮ ವಿಜಯತೆಗಾಗಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಕಟ್ಟುವ ಕಾಯಕ ಒಬ್ಬ ತಾಯಂದ್ರಿಂದ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷೀಭೂತವಾಗಿ ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದೀರಿ. ಹಾಗಂತ ಗಂಡಸರು ನಾವೇ ನಿಲ್ವಾ ಅಂತಲ್ಲ. ಯಾಕೆಂದರೆ ಆ ಭಾಗದಲ್ಲಿ ನೋಡಿ ಅವರೆಲ್ಲ ಕೈ ಚಪ್ಪಾಳೆ ವರ್ಷದಿಂದ ನಿಲ್ಲಿಸ್ಬಿಟ್ರು. ಬರೀ ಹೆಣ್ಮಕ್ಳ ಬಗ್ಗೆ ಹೇಳಿದ್ರೆ ನಾವೇನು ಮಾಡೋಣ? ಪ್ರತಿಯೊಬ್ಬ ಪುರುಷನ ಹಿಂದೆ ಒಂದು ಹೆಣ್ಣು, ನನ್ನ ಹಿಂದೆ ನನ್ನ ಹೆಂಡತಿ ಇದ್ದಂಗೆ. ಪ್ರತಿಯೊಬ್ಬ ಪುರುಷನ ಹಿಂದೆಯೂ ಒಂದು ಹೆಣ್ಣಿನ ಪಾತ್ರ ಇರುತ್ತೆ. ಆ ಹೆಣ್ಣು ಸರಿಯಾದಂಥ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬ ನಿರ್ವಹಣೆ ಜವಾಬ್ದಾರಿ. ಮನೆಗೆ 50 ರೂಪಾಯಿ ಕೊಟ್ಟರೆ ಆ 50 ರೂಪಾಯಿನಲ್ಲಿ 15 ರೂಪಾಯಿ ತೆಗೆದು ಡಬ್ಬಿನಲ್ಲಿ ಮುಚ್ಚಿಟ್ಟು ಉಳಿದಂಥ ಹಣವನ್ನು ಸಂಸಾರ ಮಾಡಿ ಆ 15 ರೂಪಾಯಿನ ಇನ್ಯಾರೋ ಚೀಟಿ ಮಾಡ್ತಾರಂತೆ ಅವ್ರು ಕೊಟ್ಬಿಟ್ಟು ಕಳ್ಕೊಂಬಿಡೋದು. ಇನ್ನು ಮುಂದೆ ಆ ತಪ್ಪು ಮಾಡಬಾರದು. ಭಗವಂತ ಕೊಟ್ಟದ್ದನ್ನು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಬಂದಿದ್ದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಆದರೂ ಉತ್ತರ ಕರ್ನಾಟಕದ ಜನತೆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಯೋಧರನ್ನ ಜನ್ಮ ಕೊಟ್ಟದ್ದು ಜನ್ಮದಾತರು. ಉತ್ತರ ಕರ್ನಾಟಕದ ಬಗ್ಗೆ ನಾನು ಯಾವಾಗಲೂ ಈ ಮಾತು ಹೇಳ್ತೀನಿ. ಯಾಕೆಂದರೆ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡ್ತಕ್ಕಂಥ ಯೋಧರನ್ನ ಕರುಣಿಸಿರ್ತಕ್ಕಂಥ ತಾಯಂದರು ಈ ಭಾಗದಲ್ಲಿರ್ತಕ್ಕಂಥ. ನಿಮಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರದಿಂದ ಈ ಕಾರ್ತಿಕ ಮಾಸದಲ್ಲಿ ಈ ತಂತ್ರಸಾರವನ್ನು ನೀವು ಮಾಡಿದ್ದೇ ಆದರೆ, ಯಾವ ವಾಸ್ತುಗೃಹದಲ್ಲಿ ಆರ್ಥಿಕ ಸಂಕಷ್ಟಗಳಿಂದ ಒದ್ದಾಡ್ತಾ ಇದ್ದೀರಿ, ಕುಟುಂಬದಲ್ಲಿ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗದಿರ ನೋವು ತಿಂತಾ ಇದ್ದೀರಿ, ಯಾವ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ದಿರ ನೋವು ಪಡ್ತಾ ಇದ್ದೀರಿ, ನಿಮ್ಮ ಕಷ್ಟಾರ್ಜಿತ ಕಷ್ಟದ ಹಣ ನಿಮ್ಮ ಕೈ ಸೇರಿದಿರಾಗಿದೆ, ಇವೆಲ್ಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಒಂದು ವಿಶೇಷವಾದಂಥ ತಂತ್ರಸಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೆರವೇರಿಸಲಾದಂತಹ ಅದ್ದೂರಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಏನು ಮಾತನಾಡ್ತಿದ್ರು ಅಂತ ನಾವು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ಬಹಳ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಶ್ರೀನಿವಾಸ್ ಶರ್ಮಾ ಅವರು ಮಾತನಾಡಿದರು. ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ದಾರೆ ಈಗ ನೋಡೋಣ. ಇವತ್ತಿನ ಕಾಯಕ ನಿಜಕ್ಕೂ ಅರ್ಥಪೂರ್ಣ. ಇವತ್ತು ಯಾರೆಲ್ಲ ತಾವು ದೀಪ ಹಚ್ಚಲಿಕ್ಕಾಗಿ ಈ ಕಾರ್ತಿಕ ದೀಪೋತ್ಸವದ ಶುಭ ಸಂದರ್ಭದಲ್ಲಿ ತಾವು ಬಂದಿದ್ದೀರಿ, ನಿಜಕ್ಕೂ ನಿಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಪಾಪಕರ್ಮ ದೂರ ಆಗಿದೆ. ರೇವಣಸಿದ್ದೇಶ್ವರರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಕ್ಕಿದೆ. ಸಾಂಬ ಸದಾಶಿವನ ಅನುಗ್ರಹ ನಿಮಗೆ ಸಿಗ್ತಾ ಇದೆ. ಹಾಗೆ ಇದು ಕಲಿಯುಗ ಆದ್ದರಿಂದ ಒಂದಷ್ಟು ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಡ್ತೀನಿ. ಆ ವಿಚಾರ ನಾನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದಿರ ಅಲ್ಲಿ ಅಮೃತ ಬಿಂದು ಸ್ಟಾಲ್ ಇದೆ. ಅಮೃತ ಬಿಂದು, ಶಕುಂತಲ, ಮಧುಮೇಹ ನಿವಾರಣ, ಜೊತೆಗೆ ಲವಣ ತೈಲ ಎಲ್ಲರಿಗೂ ಗೊತ್ತಿದೆ. ಯಾರು ಸುಮ್ಮನೆ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡ್ರೆ ಸಾಕು, 2 ಸತಿ ಕೈ ಆಡಿಸಿದ್ರೆ 2 ಇಂಚು ಒಳಗೊಟ್ಟೋಗ್ರಿ. ಆದರೆ ಹಾಕೋ ಥರ ಆಡಿಸೋ ಥರ ಇರಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಹೆಣ್ಣು ಮಕ್ಕಳು ನೀವು ತೊಗೊಳ್ತಾ ಇಲ್ಲ. ಆ ಸ್ಟಾಲಲ್ಲಿ ಸೇಲ್ ಆಗ್ತಿರೋದೆಲ್ಲ ಬರೀ ಗಂಡು ಮಕ್ಕಳೇ ತೊಗೊಳ್ಳೋದು. ಯಾಕೆಂದರೆ ಸ್ಲಿಮ್ಮಾಗಿ ಕಾಣಬೇಕು ಅಂತ.
ಯಾರಾದರೂ ಫೋಟೋ ತೆಗಿಬೇಕಾದ್ರೆ ಹೊಟ್ಟೆ ಹಿಂಗೆ ಒಳಗೆ ಹೇಳ್ಕೊಂಬಿಡ್ತಾರೆ. ನಾನು ಹೇಳ್ಕೊಳ್ಳಲ್ಲ, ನನ್ನ ಕೈಲಾಗನಪ್ಪ. ಯಾರನ್ನ ಫೋಟೋ ಹಿಂಗೆ ಅಂದರೆ ಸಾಕು, ಹೊಟ್ಟೆ ಹಿಂಗೆ ಒಳಗೆ ಹೊಟ್ಟೋಗ್ಬಿಟ್ಟಿರುತ್ತೆ, ಸ್ಲಿಮ್ ಆಗಿರಬೇಕು ಅಂತ ಅಲ್ವಾ? ವಯಸ್ಸಾದರೂ ಅದೊಂದು ಖುಷಿ. ಆದರೆ ಏನು ಮಾಡೋದು, ಆಹಾರವನ್ನು ಮಿತವಾಗಿ ತಗೊಂಡು ಇವ್ರ ಥರ ಸ್ಲಿಮ್ ಆಗಿದ್ದರೆ ಸಾಕು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದರಿಗೆ ನಮನವನ್ನು ಮಾಡ್ತಾ ಒಂದೆರಡು ಮಾತನ್ನು ಆಡ್ತಕ್ಕಂಥದ್ದು ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರುಗಳಲ್ಲಿ ನನ್ನ ಮನಮೆಚ್ಚಿ ಶಿರಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಬಹಳ ವಿಶೇಷವಾಗಿ ವೇದಿಕೆ ಮೇಲೆ ಮತ್ತೋರ್ವ ಅತಿಥಿಗಳು ಆಗಮಿಸಿರ್ತಕ್ಕಂಥದ್ದಿದೆ. ಆಗಮಿಸಿ ಬಹಳ ಹೊತ್ತು ನಮ್ಮಲ್ಲಿ ಸಮಯವನ್ನು ಕಳೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಗೆದ್ದಿರ್ತಕ್ಕಂಥ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ರೇವಣಸಿದ್ದೇಶ್ವರರು ಗುರುಗಳ ಆ ಒಂದು ಮುಖ್ಯ ದ್ವಾರವನ್ನು ಓಪನ್ ಮಾಡಿರ್ತಕ್ಕಂಥದ್ದಿದೆ, ಅಂದರೆ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಿದೆ. ರೇವಣಸಿದ್ದೇಶ್ವರರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದರ ಜೊತೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವೂ ಕೂಡ ಇವತ್ತಿನ ದಿವಸ ಇದೆ. ಇದೆರಡರ ಸಂಕೇತವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಬಾರಿ ಇವತ್ತಿನ ದಿವಸ ಆನಂದ್ ಗುರೂಜಿ ಅವರು ಸಾಕಷ್ಟು ಕಡೆ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ. ಇವತ್ತಿನ ದಿವಸ ಬೆಳಗ್ಗೆಯೂ ಕೂಡ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಾನು ಮತ್ತು ನನ್ನ ತಂದೆಯವರು ಇವಾಗ ಬಂದಿದ್ದೇವೆ. ನಾನು ಕೂಡ ಸಾಕಷ್ಟು ಬಾರಿ ಗುರುಗಳವ್ರ ಜೊತೆ ಕಾರ್ಯಕ್ರಮಗಳಲ್ಲಿ ಹೋಗಿದ್ದೇನೆ. ಆ ಒಂದು ಧರ್ಮಯಾತ್ರೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ಆದರೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು, ನಡೀತಕ್ಕಂಥ ಪ್ರೋಗ್ರಾಮ್ಗಳು ಸಾಕಷ್ಟು, ಅಲ್ಲಿರ್ತಕ್ಕಂಥ ಜನರು ಸಾಕಷ್ಟು. ಉತ್ತರ ಕರ್ನಾಟಕಕ್ಕೆ ಬಂದರೆ ಇಲ್ಲಿರ್ತಕ್ಕಂಥ ತಾಯಂದ್ರ ಪ್ರೀತಿ ಸಾಕಷ್ಟು. ಅದೊಂದು ವಿಚಾರ. ಆದರೆ ನನಗೆ ಚಿಟಗುಪ್ಪ ಕಾರ್ಯಕ್ರಮದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಒಳ್ಳೇದು ಅನಿಸಿರ್ತಕ್ಕಂಥದ್ದಾಗಲಿ, ಇಲ್ಲ ನನಗೇನೋ ಒಂದು ಸ್ವಲ್ಪ ಖುಷಿ ತಂದು ಕೊಟ್ಟಿರ್ತಕ್ಕಂಥದ್ದಾಗಲಿ, ನನ್ನ ಮನಸ್ಸು ನಿಜಕ್ಕೂ ಮೆಚ್ಚಿರ್ತಕ್ಕಂಥದ್ದಾಗಲಿ ಏನಪ್ಪ ಅಂದರೆ ಇಲ್ಲಿನ ಯುವಕರು ಕಂಡ್ರಪ್ಪ. ಯುವಕರು ನೀವು ಎಲ್ಲಿದ್ದೀರ, ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂದರೆ ಚಿಟಗುಪ್ಪ ತಾಲೂಕಿನಲ್ಲಿ ಇವರು ಪ್ರಾರಂಭದ ಹಂತದಲ್ಲಿ ಹೇಳಿದ್ರು, ಆನಂದ್ ಗುರೂಜಿ ಅವ್ರ ಮಗ ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಅಂತ. ಬೇಡ,
ಚಿಟುಕುಪ್ಪ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ಕಲಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಲ್ಲಿನ ಯುವಕರಿಗೆ ರಕ್ತದಲ್ಲೇ ಬಂದಿದೆ ಸಂಸ್ಕಾರ ಅನ್ನತಕ್ಕಂಥದ್ದು. ಯಾಕೆ ಅಂದರೆ ಇವತ್ತಿನ ದಿವಸ ಒಂದು ಧರ್ಮದ ಕಾರ್ಯಕ್ರಮಕ್ಕೆ, ದೇವರ ಕಾರ್ಯಕ್ರಮಕ್ಕೆ ಒಬ್ಬರು ಗುರುಗಳು ಬರ್ತಾರೆ ಅಂದರೆ ಇಲ್ಲಿರ್ತಕ್ಕಂಥ ಯುವಕರು ಸಾಕಷ್ಟು ಜನ ನೋಡಿದೆ, ಇಲ್ಲಿ ಮುಂದೆಗಡೆನೂ ಕೂಡ ಕೂತಿದ್ದಾರೆ. ಪ್ರಾರಂಭದ ಹಂತದಲ್ಲಿ ಕೇಸರಿ ಶಾಲನ್ನು ಹಾಕ್ಕೊಂಡು ಆನಂದ್ ಗುರುಜಿಯವರನ್ನಾಗಲಿ ನಮ್ಮನ್ನಾಗಲಿ ಆ ಒಂದು ಬರಮಾಡ್ಕೊಂಡಿರ್ತಕ್ಕಂಥ ರೀತಿ ನನಗೆ ಭಾಳನೇ ಸಂತೋಷ ಆಯಿತು. ಅವರಲ್ಲಿ ಆ ಕಿಚ್ಚು ಕಡಿಮೆನೇ ಆಗಿಲ್ಲ, ಎಷ್ಟು ಕಿಚ್ಚಿದೆ, ಭಾವೈಕ್ಯತೆ ಇದೆ. ನಿಜವಾಗ್ಲೂ ರೇವಣ ಸಿದ್ದೇಶ್ವರರ ಸಂಪೂರ್ಣ ಅನುಗ್ರಹ ಇವರಿಗೆಲ್ರಿಗೂ ಕೂಡ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ಚಿಟಗುಪ್ಪ ತಾಲೂಕೇ ಒಂದು ಅದೃಷ್ಟ ಮಾಡಿದೆ. ಯಾಕೆಂದ್ರೆ ಇಂತಹ ಒಂದು ಹುಲಿಗಳನ್ನ ಇರತಕ್ಕಂಥ ರಾಜ್ಯ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ರಾಜ್ಯ ಚಿಟಗುಪ್ಪ ತಾಲೂಕಲ್ಲಿ ಇದಾವೆ. ಹುಲಿಗಳೇ, ನಿಜವಾಗ್ಲೂ ಹುಲಿಗಳೇ ಇವರೆಲ್ಲ, ನಿಜವಾಗ್ಲೂ ಹುಲಿಗಳೇ ಇವರೆಲ್ಲ. ಆ ಯುವಕರು ಏನ್ ತೇಜಸ್ಸಿದೆ, ಏನ್ ಶಕ್ತಿ ಇದೆ. ತಾಯಂದ್ರು ನೀವೆಲ್ಲ ಒಳ್ಳೆ ರೊಟ್ಟಿ ಊಟ ಹಾಕ್ತೀರಾ, ನನಗೂ ಆ ಥರ ಹಾಕ್ಬೇಕು ರೊಟ್ಟಿ ಊಟ, ನನಗೂ ಆ ಶಕ್ತಿ ಬೇಕು. ಯಾಕೆಂದ್ರೆ ತಾಯಂದ್ರು ನಿಮ್ಮ ಮಕ್ಕಳಿಗೆ ರೊಟ್ಟಿ ಊಟ ಹಾಕಿ ಶಕ್ತಿಯನ್ನ ತುಂಬ್ತೀರಾ. ನನಗೆ ನೀವು ಹೆಂಗ್ ತಿಂತೀರ ಶಕ್ತಿ? ನಿಮ್ಮೆಲ್ಲರ ಕಣ್ಣುಗಳ ದೃಷ್ಟಿನೇ ನನಗೆ ಶಕ್ತಿ. ಸಾಕಷ್ಟು ಜನ ಏನ್ ಮಾಡ್ತಾರೆ, ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋದ್ರೆ ಗುರುಗಳೇ ನಿಮ್ ದೃಷ್ಟಿ ಆಗಿದೆ, ದೃಷ್ಟಿ ತೆಗೆಸ್ಕೊಳ್ಳಿ ಅಂತಾರೆ. ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ಬಂದ್ರೆ ನಾನು ದೃಷ್ಟಿನೇ ತೆಗೆಸ್ಕೊಳ್ಳಲ್ಲ. ಯಾಕೆ ಇದರಲ್ಲಿ ಕೆಟ್ಟ ದೃಷ್ಟಿ ಬೀಳಲ್ಲ, ಎಲ್ಲ ಒಳ್ಳೆ ದೃಷ್ಟಿನೇ ಬೀಳೋದಿಲ್ಲಿ. ಅಷ್ಟು ಖುಷಿ ಆಗತ್ತೆ ನನಗೆ ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ಬರಕಾದ್ರೆ. ಯಾವ ರೀತಿ ಆ ಒಂದು ರೇವಣ ಸಿದ್ದೇಶ್ವರರ ಮಹಾದ್ವಾರ ಓಪನ್ ಆಗಿದೆಯೋ, ನಿಮ್ಮೆಲ್ಲರ ಮನೋಕಾಮನೆಗಳು ಅದೇ ರೀತಿ ಸಿದ್ಧಿ ಆಗ್ಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೇಗೆ ಈ ಒಂದು ಲಕ್ಷ ದೀಪೋತ್ಸವವನ್ನು ಮಾಡಿ ಪ್ರತಿಯೊಂದು ದೀಪವನ್ನು ಅಂಟಿಸಿದ್ದೀರೋ, ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರ ದೂರ ಆಗಿ ಈ ಒಂದು ಜ್ಯೋತಿ ನಿಮ್ಮೆಲ್ಲರ ಬಾಳಿಗೂ ಕೂಡ ಬೆಳಕನ್ನು ತಂದುಕೊಡ್ಲಿ ಎಂಬತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಸಾಕಷ್ಟು ಸಮಯ ತಗೊಳ್ಳಲ್ಲ, ಯಾಕೆಂದ್ರೆ ನಾವೀಗ ಪ್ರಾರಂಭ, ನಮ್ಮ ಹವಾ ಇನ್ನ ಇದೆ. ತಾಯಿಯನ್ನು ನೀವೆಲ್ಲ ಇನ್ನ ಜಾಸ್ತಿ ಶಕ್ತಿ ಕೊಡಬೇಕು. ಯಾಕೆಂದ್ರೆ ಮಧ್ಯಾಹ್ನ ರೊಟ್ಟಿ ಊಟ ಕಡಿಮೆ ಆಗೋಗಿದೆ, ನಮಗೂ ಇನ್ನ ಶಕ್ತಿ ಬೇಕು. ಯಾಕೆಂದ್ರೆ ತಾವೆಲ್ಲರೂ ಕೂಡ ಆನಂದ್ ಗುರುಜಿ ಅವರು, ನಮ್ಮ ತಂದೆಯವರ ಮಾತುಗೋಸ್ಕರ ಕಾಯ್ತಾ ಇದ್ದೀರಿ. ನಾಳೆ ದಿವಸ ನೀವು ನನ್ನ ಮಾತಿಗೂ ಕೂಡ ಕಾಯಬೇಕು. ಅಂತಹ ಒಂದು ವಾಕ್ಚಾತುರ್ಯ, ಆ ಒಂದು ಶಕ್ತಿ ನಿಮ್ಮೆಲ್ಲರಿಂದ ನನಗೆ ಬರಬೇಕು. ನಿಮ್ಮೆಲ್ಲರೂ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ನನಗೆ ಬರಬೇಕು. ಇಲ್ಲಿರ್ತಕ್ಕ ಮೊದಲನೇ ವಿಚಾರವಾಗಿ ಹೇಳ್ಬೇಕಂದ್ರೆ, ಕಲಾ ಸರಸ್ವತಿಯನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಕೂಡ ನಿಜಕ್ಕೂ ಮೆಚ್ಚಬೇಕು. ಅಲ್ಲಿರ್ತಕ್ಕಂಥವ್ರು ಆ ಒಂದು ಗಾನವನ್ನು ಆಡ್ತಕ್ಕಂಥದ್ದಾಗ್ಲಿ, ನೃತ್ಯವನ್ನ ಮಾಡ್ತಕ್ಕಂಥದ್ದಾಗ್ಲಿ, ಪ್ರತಿಯೊಂದರೂ ಕೂಡ ಬಹಳ ಅರ್ಥಗರ್ಭಿತವಾಗಿ ಈ ಒಂದು ವೇದಿಕೆ ಮೇಲೆ ನಡೆಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಒಂದು ಕಲಾ ಸರಸ್ವತಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗ್ಲಿ, ಇಲ್ಲಿ ಒಂದು 10 ನಿಮಿಷ ಪ್ರದರ್ಶನ ಮಾಡ್ಬೇಕಂದ್ರೆ, ಪ್ರದರ್ಶನ ಮಾಡ್ತಕ್ಕಂಥದ್ದು ಮಾತ್ರ ಅವರ ಧ್ಯೇಯ ಅಲ್ಲ. ಆ ಒಂದು ಪ್ರದರ್ಶನವನ್ನ ಮಾಡ್ಬೇಕಾದ್ರೆ ಎದುರುಗಡೆ ಇರ್ತಕ್ಕಂಥ ಜನರನ್ನ ಕೂರಿಸ್ಕೊಡ್ಬೇಕು. ಆ ಒಂದು ಪ್ರದರ್ಶನದ ಆ ಒಂದು ಸನ್ನಿವೇಶವನ್ನ ಕಣ್ಣಿಂದ ಹೋಗಲಾಡಿಸಬಾರದು. ಆ ಒಂದು ಕ್ಷಣ ಮರಿಬಾರದು. ಜನ ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರೆ ಎಂಬತಕ್ಕಂಥ ಕಾತುರತೆಯನ್ನು ಕೂಡಿಸ್ಬೇಕಂತಹ ಒಂದು ಶಕ್ತಿ ಕಲಾವಿದರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕಲಾವಿದರು ಬಿಟ್ಟರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಂದೆಯವ್ರಿಗೆ ಇರ್ತಕ್ಕಂಥದ್ದು. ಯಾಕೆ ಅಂದ್ರೆ ತಂದೆಯವರು ಮೈ ಕೆಡಿದ್ರೆ ಜನ ಅಪ್ಪಿ ತಪ್ಪಿನೂ ಹಿಂಗೆ ನೋಡೋದೇ ಇಲ್ಲ. ಎಲ್ಲಾರು ಆಚೆ ಮನೆ ಹತ್ರ ಹೋಗಿದ್ರೆ ಮನೆ ಹತ್ರ ವಾಪಸ್ ಬರ್ತಾರೆ ಗುರುಜಿ ಅವ್ರ ಮಾತು ಕೇಳ್ಕೊಂಡು. ಅಷ್ಟು ಶಕ್ತಿ ಇದೆ. ಅಂತ ಒಂದು ಶಕ್ತಿ ನಿಮ್ಮಿಂದ ನನ್ಗೂ ಕೂಡ ಬೇಕು ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಯುವಕರು ನೀವೆಲ್ಲ ಇನ್ನ ಬೆಳಿಬೇಕು. ನಿಮ್ಮೆಲ್ಲರಿಗೂ ಕೂಡ ರೇವಣ ಸಿದ್ದೇಶ್ವರರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗ್ಲಿ. ಹೇಗೆ ಈ ಒಂದು ಲಕ್ಷ ದೀಪವನ್ನು ಹಚ್ಚಿದ್ದೀರೋ ಅದೇ ರೀತಿ ಬಾಳಿನಲ್ಲಿ ಒಂದು ಬೆಳಕನ್ನು ತಂದುಕೊಳ್ಳಿ ರೇವಣ ಸಿದ್ದೇಶ್ವರರು ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆದಾಗಲಿ, ಶುಭವಾಗಲಿ. ರೇವಣ ಸಿದ್ದೇಶ್ವರರ ಆಲಯ ಮತ್ತು ಮಹಾದ್ವಾರದ ಉದ್ಘಾಟನಾ ಸಮಾರಂಭ ಎರಡೂ ಬಹಳ ಅರ್ಥಗರ್ಭಿತವಾಗಿ ನಡೆದಿದೆ. ಹಾಗೆ ಚಿಟಗುಪ್ಪ ಗ್ರಾಮದಲ್ಲಿ ಮಾತ್ರ 2ನೇ ಸತಿ ನಾನು ಮೈಕ್ ತಗೊಂಡಿರ್ತಕ್ಕಂಥದ್ದು. ನನ್ನ ಮಾಧ್ಯಮದ ಇತಿಹಾಸದಲ್ಲಿ ಇಲ್ಲಿವರೆಗೂ ಬಂದಂತಹ ಕಾರ್ಯಕ್ರಮಗಳಲ್ಲಿ 2ನೇ ಸತಿ ಮೈಕ್ ತಗೊಂಡಿದ್ದು, ಇಷ್ಟೊತ್ತು ಸಮಯ ಕಳೆದಿದ್ದು ಇಲ್ಲೇ.
ಇಷ್ಟು ಸಮಯ ನಾವು ಕರೆಯೋಕ್ಕಾಗಲ್ಲ. ಏಕೆಂದರೆ ನನ್ನ ಮಗ ಹೇಳ್ದಂಗೆ ರೊಟ್ಟಿ ಉಡ್ದವರಲ್ಲ ನಾವು. ಅನ್ನ ಮುದ್ದೆನೂ ಇಲ್ಲ, ಅನ್ನನೇ. ಒಂದಿಷ್ಟು ಅನ್ನ ತಿಳಿಸಾರು ತಿಂದುಬಿಟ್ರೆ ಹೊಟ್ಟೆಯಲ್ಲೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಏನಂದರೆ ಮಧ್ಯೆ ಮಧ್ಯೆ ಸ್ವಲ್ಪ ಪೌಷ್ಟಿಕ ನೋಡಿ ನಿಮಗೆ ಏನೂ ಸಿಗಲಿಲ್ಲ. ಪಾಪ ನನ್ನ ಹಿಂದೆ ಇರೋರು ಒಂದು ಬಾಟ್ಲಲ್ಲಿ ಎಣ್ಣೀರು ತಂದು ಕೊಟ್ಟಿದ್ದು, ಸ್ವಲ್ಪ ಗ್ಲೂಕೋಸ್ ಹೋಗ್ತಾ ಇರಲಿ ದೇಹಕ್ಕೆ ಅಂತ. ಅದರಿಂದ ನಿಮ್ಮನ್ನು ಮೀರಿಸೋದಕ್ಕೆ ಖಂಡಿತ ನಮ್ಮ ಕೈಲಿ ಸಾಧ್ಯ ಇಲ್ಲ. ನಿಮ್ಮ ತಾಳ್ಮೆ ನೋಡಿ. ಆ ತಾಯಿ ವಯಸ್ಸು ಸುಮಾರು ಒಂದು 80 ಇರಬೇಕು. ಆ ವಯಸ್ಸಲ್ಲೂ ಸಹಿತ ಅಷ್ಟು ಜಕಮಟ್ಲು ಹಾಕ್ಕೊಂಡು ಅಷ್ಟು ಚಿಕ್ಕ ಜಾಗದಲ್ಲಿ ಹಂಗೇ ಕೂತ್ಕೊಂಡಿದ್ದಾಳೆ ಅಮ್ಮ. ಎಲ್ಲರೂ ವಯಸ್ಸಲ್ಲಿರ್ತಕ್ಕಂಥವರೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ, ಬರ್ತಿದ್ದಾರೆ, ನಾನು ನೋಡ್ತಾ ಇದ್ದೇನೆ. ಆದರೆ ಅಂಥ ವಯಸ್ಸಾಗಿರ್ತಕ್ಕಂಥವರೆಲ್ಲನೂ ಹಾಗೆ ಕೂತ್ಕೊಂಡು ಸಮಾಧಾನವಾಗಿ ಕೇಳ್ತಾ ಇದ್ದಾರೆ. ನನ್ನ ತಾಯಂದಿರಿಗೋಸ್ಕರ ನಾನು ಆಡುವ ಪ್ರತಿ ಮಾತು ನಿಜಕ್ಕೂ ನನ್ನ ಹೃದಯದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ನನ್ನ ಕಾರ್ಯಕ್ರಮ ನೋಡುವ ಭಕ್ತರಿಗೆ ಮಾತ್ರ ಗೊತ್ತಾಗತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಕ್ಕೆ ಹೋಗಬೇಡಿ. ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಸ್ವಲ್ಪ ನೆಟ್ಟಿಗೆತ್ತಿ. ನಾಳೆ ನಿಮಗೆಲ್ಲರಿಗೂ ನಮ್ಮ BSI ಸಾಹೇಬರು ಮೊಬೈಲ್ ಸಿಕ್ಕಿದ್ದಿದೆ, ಸುಮಾರು ಒಂದು 5,000 ಮೊಬೈಲ್ ಸಿಕ್ಕಿರ್ಬೇಕು ಅವರು. ನಾಳೆ ಎಲ್ಲರೂ ಸ್ಟೇಷನ್ ಹತ್ರ ಲೈನಾಗಿ ನಿಂತುಕೊಂಡ್ರೆ ಯಾರಿಗೂ ಮೊಬೈಲ್ ಕೊಡಲ್ಲ, ಯಾರ್ದು ಅಂತ ವಿಚಾರಣೆ ಮಾಡ್ತಾರೆ ಅಷ್ಟೇ. ಆಮೇಲೆ ಆ ಮೊಬೈಲ್ ಕೊಡೋದು ನಿಮ್ಗೆ ಯಾರಿಗೂ ಕೊಡಲ್ಲ. ನಾನು ಸಾರೋಟಲ್ಲಿ ಬರಬೇಕಾದ್ರೆ ಒಬ್ಬೊಬ್ಬ ಯುವಕರಲ್ಲೂ ಇದ್ದಂಥ ಆ ಒಂದು ಉತ್ಸಾಹ, ಹುಮ್ಮಸ್ಸು ನಿಜಕ್ಕೂ ಮೆಚ್ಚುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಈ ಧರ್ಮದ ವಿಜಯತೆ, ಈ ಧರ್ಮ ಜಾಗೃತಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಇವೆಲ್ಲರೂ ಸಹಿತ ಈ ಭಾಗದಲ್ಲಿ ನಡೆಸಿದಂಥ ಈ ಕಾರ್ಯಕ್ರಮ, ಇದು ನನ್ನ ಪ್ರಕಾರ ಇದು ಸಮಾಪ್ತಿ ಅಲ್ಲ, ಇವತ್ತೇ ನಾಂದಿ. ಈ ಚಿಟಗುಪ್ಪ ಗ್ರಾಮದಲ್ಲಿ ಇನ್ನು ಮುಂಬರ್ತಕ್ಕಂತಹ ದಿನದ ಯಾವುದೇ ಒಂದು ಧರ್ಮದ ಯಾತ್ರೆ ನಡೆಯುತ್ತೆ, ಧರ್ಮ ಜಾಗೃತಿ ನಡೆಯುತ್ತೆ, ಅಥವಾ ಒಂದು ಇಲ್ಲಿ ನಡೀತಕ್ಕಂಥ ದೀಪೋತ್ಸವನೋ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅದಕ್ಕೆ ಇಲ್ಲಿಂದಲೇ ಚಾಲನೆ ಅಂತ ಹೇಳೋಣ. ಯಾಕೆಂದರೆ ಇಂತಿಂಥ ಶ್ರೀಗಳು ಬಂದಿರತಕ್ಕಂಥದ್ದು. ಈ ಹಿಂದಿನ ಶ್ರೀಗಳು, ಇವರ ಹಿಂದಿನ ಶ್ರೀಗಳೊಬ್ಬರಿದ್ದರು 103 ವರ್ಷ. ಅವಾಗೆ ನಾನು ಹೋದಾಗೆ 103 ವರ್ಷ ಅವರು ನನಗೊಂದು ಉಂಗುರ ತೊಡಿಸಿದ್ರು. ಅದೇ ಫಸ್ಟು ಉತ್ತರ ಕರ್ನಾಟಕದ ಮೊದಲನೇ ಒಂದು ರಿಂಗ್ ನನ್ನ ಕೈ ಬಿದ್ದಿದ್ದು ಅಂದರೆ ಶ್ರೀಗಳು ತೊಡಿಸಿದ್ದರು. ಜೊತೆಗೆ ಅವರು ಕೊಟ್ಟಂಥ ಭಸ್ಮ, ಆ ಪಂಚಗವ್ಯದ ವಿಶೇಷವಾಗಿರ್ತಕ್ಕಂಥ ಭಸ್ಮವನ್ನು ತಯಾರು ಮಾಡಬೇಕಾದ್ರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೆ ನಮಃ ಅಂತ ಹಸುವಿನ ಗೋಮಯವನ್ನು ತೆಗೆದುಕೊಂಡು ಅದರಿಂದ ವಿಶೇಷವಾದಂಥ ಭಸ್ಮವನ್ನು ತಯಾರು ಮಾಡುವಂತಹ ಒಂದು ಕಾಯಕ ಆ ಸಂಸ್ಥಾನದಲ್ಲಿದೆ. ಅದಕ್ಕಾಗಿ ಆ ಸಂಸ್ಥಾನಕ್ಕೆ ಹೋಗಿ ಬಂದು ನನಗೆ ಬಹಳ ತೃಪ್ತಿ ಇದೆ. ಅವತ್ತು ನನ್ನ ಪರಿವಾರ ಸಮೇತನೇ ಹೋಗಿದ್ವಿ. ಅವಾಗ ಇನ್ನೂ ನಮ್ಮ ಶ್ರೀನಿವಾಸ ಇಷ್ಟೇ ಇದ್ದ, ಈಗ ಇಷ್ಟೊಂದಾಗಿ ಬೆಳೆದು ನಿಂತಿರತಕ್ಕಂಥದ್ದು. ಅವಾಗ ಇಷ್ಟೇ ಶ್ರೀನಿವಾಸ, ಅವಾಗೂ ನನ್ನ ಜೊತೆಯಲ್ಲಿ ಬಂದಿದ್ದ. ಆ ಸಾನ್ನಿಧ್ಯಕ್ಕೆ ಹೋಗಿ ಬಂದಿದ್ದೀವಿ. ಹಾಗಾಗಿ ಯತಿಗಳು, ಇನ್ನು ಕಿರಿಯರು, ಇನ್ನು ಈಗ ಅವರ ಜವಾಬ್ದಾರಿ ತೆಗೆದುಕೊಂಡು ಒಂದು ಆಸ್ಥಾನಕ್ಕೆ ಬಂದಿರತಕ್ಕಂಥ ಶ್ರೀಗಳು ಎಲ್ಲರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಈ ಧರ್ಮದ ವಿಶೇಷವಾಗಿರ್ತಕ್ಕಂಥ ಕಾರ್ತೀಕ ಮಾಸದ ದೀಪೋತ್ಸವ. ಕಾರ್ತೀಕ ಮಾಸ ಅಂದ್ರೇ ವಿಶೇಷ. ಅದರಲ್ಲಿ ಕಾರ್ತೀಕ ಮಾಸದ ದೀಪ ನೋಡಿ, ವರ್ಷದ 365 ದಿನದಲ್ಲಿ ಈ ಕಾರ್ತೀಕ ಮಾಸದಲ್ಲಿರ್ತಕ್ಕಂಥ ಈ 30 ದಿನಗಳು, ಕಾರ್ತೀಕ ಮಾಸದ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, 15 ದಿವಸ ಶುಕ್ಲ, 15 ದಿವಸ ಕೃಷ್ಣ. ಹಾಗೆ ಶುಕ್ಲ ಕೃಷ್ಣ ಪಕ್ಷದಲ್ಲಿ 365 ಬತ್ತಿಗಳನ್ನು ಒಮ್ಮೆ ಹಚ್ಚಿದ್ರೆ, ನೀವು ಒಂದು ವರ್ಷ ದೇವರ ಮುಂದೆ ದೀಪ ಹಚ್ಚಿದ್ರೆ ಇರ್ತಕ್ಕಂಥವ್ರಿಗೂ ಏನಾದರೂ ಲೋಪದೋಷಗಳು ಬಂದಿದ್ದು ದೋಷದಲ್ಲಿದ್ದರೆ ಆ ದೋಷ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರನೇ ಅದನ್ನು ಲಕ್ಷ ದೀಪೋತ್ಸವ ಮಾಡುವ ಕಾಯಕ ಈ ಒಂದು ಕಾರ್ತೀಕ ಮಾಸದಲ್ಲಿ. ಕಾರ್ತೀಕದಲ್ಲಿ ದೀಪ ಹಚ್ಚಿದ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಯಾವುದೇ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ತಂತ್ರಸಾರವನ್ನ ಮತ್ತು ಅನುಷ್ಠಾನವನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ತಿಳಿಸ್ಕೊಡ್ತಾರೆ ಮತ್ತು ಆ ಮೂಲಕ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಈ ಚಿಟಗುಪ್ಪ ತಾಲೂಕು ವಿಶೇಷವಾದಂತಹ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ವಿದ್ಯಾರ್ಥಿಗಳ ವಿದ್ಯಾಭಿವೃದ್ಧಿಗಾಗಿ, ವಿದ್ಯಾರ್ಜನೆಗಾಗಿ ಯಾವ ರೀತಿಯಾದಂತಹ ಒಂದು ಸುಲಭ ತಂತ್ರಸಾರವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ತಂತ್ರಸಾರವನ್ನು ಹೇಗೆ ಮಾಡೋದು ನೋಡೋಣ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ಮಂತ್ರ ಬೃಹತ್ ಮಟ್ಟದ ವೃಕ್ಷ, ಆಲದ ವೃಕ್ಷ, ಅಶ್ವತ್ಥ ವೃಕ್ಷ. ಅಶ್ವತ್ಥ ಮರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಅಶ್ವತ್ಥದ ಎಲೆಯನ್ನು ಇವತ್ತಿನಿಂದ 11 ದಿವಸ, ಅಂದರೆ ಇವತ್ತು ರಾತ್ರಿ ಆಯಿತು, ನಾಳೆ ಬೆಳಗಿನ ಸೂರ್ಯೋದಯ, ನಾಳೆ ಬೆಳಗಿನ ಸೂರ್ಯೋದಯಕ್ಕೆ ಒಂದು ಎಲೆ ತೊಗೊಂಬನ್ನಿ. ಹಾಗೆ ದಿನಕ್ಕೊಂದು ಎಲೆಯನ್ನು ಮಾತ್ರ ತೊಗೊಂಬನ್ನಿ. ಅಶ್ವತ್ಥ ಮರದ ಎಲೆ, ಅಶ್ವತ್ಥ ಮರ, ಅರಳಿ ಮರ ಗೊತ್ತು ತಾನೆ, ಅರಳಿ ಮರ, ಅಶ್ವತ್ಥ ಮರ. ಅಶ್ವತ್ಥ ಮರದ ಒಂದು ಎಲೆ ತರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಮೊದಲು ಶುದ್ಧಿ ಮಾಡಬೇಕು. ಅರಿಶಿನ ಪುಡಿ ನೀರನ್ನು ಮಿಕ್ಸ್ ಮಾಡಿ
ನೀವು ಕೂತ್ಕೊಳ್ಳೋ ಸಾನ್ನಿಧ್ಯವನ್ನು ಶುದ್ಧಿ ಮಾಡಿ. ಅದಾದ ನಂತರ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಅದರಿಂದ ಒಂದು ವೃತ್ತಾಕಾರವನ್ನು ಹಾಕಿ, ಒಂದು ಸರ್ಕಲ್ ಹಾಕಿ, ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀಬೇಕು. ಅದು ಸಹಿತ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ತ್ರಿಕೋನ ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡ್ತಕ್ಕಂಥದ್ದು, ಚುಕ್ಕೆಯನ್ನು ಇಡ್ತಕ್ಕಂಥದ್ದು. ಅದರ ಮೇಲುಗಡೆ ಅಶ್ವತ್ಥಮರದ ಎಲೆಯನ್ನು ಇಡಬೇಕು. ಎಲೆಯನ್ನು ಇಟ್ಟು ಶ್ರೀಗಂಧ, ಅರಿಶಿನ ಅಥವಾ ಗಂಧ ಯಾವುದಾದ್ರೂ ಪರವಾಗಿಲ್ಲ, ಇದನ್ನು ನೀರಲ್ಲಿ ಕಲಿಸ್ಕೊಂಡು ಒಂದು ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿ ಅಥವಾ ಔದುಂಬರ ಕಡ್ಡಿ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಗಂಧವನ್ನು ಅಂದುಕೊಂಡು ಆ ಎಲೆ ಮೇಲುಗಡೆ ಐಂ ಅಂತ ಬೀಜಾಕ್ಷರಿ ಮಂತ್ರ, ಐಂ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಮಧ್ಯದಲ್ಲಿ ಬರೀಬೇಕು. ಅದಾದ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ಅದರ ಮಧ್ಯದಲ್ಲಿ ಪುನಃ ಒಂದು ತ್ರಿಕೋನವನ್ನು ಬರೀಬೇಕು. ಇದಿಷ್ಟು ಬೀಜಾಕ್ಷರಿ ಮಂತ್ರ, ವೃತ್ತಾಕಾರ, ತ್ರಿಕೋನ, ಈ ಮೂರು ಬರೆದು ಅದರ ಮೇಲುಗಡೆ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಹೆಸರುಬೇಳೆ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಈ ಮೂರು ಪದಾರ್ಥವನ್ನು ಅದರ ಮೇಲಿಟ್ಟು ಒಂದು ಚಿಟಿಕೆ ಬೆಲ್ಲ ಅಥವಾ ಒಂದು ಚಿಟಿಕೆ ಸಕ್ಕರೆ ಅಥವಾ ಒಂದು ಹನಿ ಜೇನುತುಪ್ಪ ಇದನ್ನು ಅದರ ಮೇಲೆ ಹಾಕಿ ದೇವರನ್ನ ಪ್ರಾರ್ಥನೆ ಮಾಡಿ 4 ದಿಕ್ಕಲ್ಲೂ 4 ದೀಪಗಳನ್ನು ಅಂಟಿಸಿ, ಮಣ್ಣಿನ ದೀಪಗಳನ್ನು ಅಂಟಿಸಿ ಆ ದೀಪ ಉರಿಯುವಾಗ ನಿಮ್ಮ ಉಂಗುರದ ಬೆರಳಿದೆಯಲ್ಲ, ಈ ಉಂಗುರದ ಬೆರಳು, ಈ ಬೆರಳನ್ನು ಆ ಎಲೆಯ ಮಧ್ಯದಲ್ಲಿಟ್ಟು ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಈ ಪ್ರಕಾರ 3 ಅಕ್ಷರಗಳನ್ನು 108 ಬಾರಿ ಪಠನೆ ಮಾಡಬೇಕು. ಈ ಉಂಗುರದ ಬೆರಳನ್ನು ಆ ಎಲೆಯ ಮಧ್ಯದಲ್ಲಿಡಬೇಕು, ಈ ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸಬೇಕು. ಇದನ್ನು ಪ್ರತಿದಿನ ಮಾಡಬೇಕು. ಪ್ರತಿದಿನ ಮಾಡಿದ್ದನ್ನು ಒಂದು ಕಡೆ ಜೋಪಾನವಾಗಿ ಇಟ್ಕೊಳ್ಬೇಕು. ಅದು ಇರುವೆ ಬಂತೋ ಅಥವಾ ನೀರು ಬಂತೋ ಅಥವಾ ಇನ್ನೇನೋ ಆಯಿತೋ ಅದು ಬೇಡ. ಬೆಳಗ್ಗೆ ಪೂಜೆ ಮಾಡಿದಿರಿ, ಸಂಜೆ ಜೋಪಾನ ಒಂದು ಕಡೆ ಇಟ್ಕೊಳ್ಳಿ. ಇದನ್ನು 11 ದಿವಸ ಮಾಡಬೇಕು. ನಾಳೆ ಪ್ರಾರಂಭ ಆದರೆ ನಾಳೆಯಿಂದ 11 ದಿವಸ ನಿರಂತರವಾಗಿ ಮಾಡಿ. ನಿಮಗೆ 11 ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ 9 ದಿವಸ ಮಾಡಿ. ಆದರೆ ಇದನ್ನು ಮಾಡುವಾಗ ನಿಮ್ಮ ಸಂಕಲ್ಪ ಗಟ್ಟಿ ಇರಬೇಕು. ಈ ಸಂಕಲ್ಪ ಏನು? ನಿಮ್ಮ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಬೇಕಾ, ಅಥವಾ ನಿಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕಾ, ಮನೆಯಲ್ಲಿರ್ತಕ್ಕಂಥವ್ರು ಆರೋಗ್ಯವಂತರಾಗಿರ್ಬೇಕಾ, ಅಥವಾ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಬೇಕಾ, ಅಥವಾ ನಿಮ್ಮ ದಾಂಪತ್ಯದಲ್ಲಿ ಒಂದು ಸಂತಾನ ಇಲ್ಲ ಅಂತಕ್ಕಂತಹ ಕೊರತೆ ನಿಮಗಿದೆಯಾ? ಯಾವ ಸಮಸ್ಯೆ ಇದೆಯೋ ಸಮಸ್ಯೆಯನ್ನು ಬಾಯಿ ಬಿಚ್ಚಿ ಮಾತಾಡಿ, ನನಗೆ ಇಂಥದ್ದೇ ಸಮಸ್ಯೆ ಇದೆ, ಇದಕ್ಕೊಂದು ಪರಿಹಾರ ಬೇಕಾಗಿದೆ ಅಂತ ಹೇಳಿ ನೀವು ನಾಳೆ ಈ ಕಾಯಕವನ್ನು ಮಾಡಿ. ನಾಳೆಯಿಂದ 9 ದಿವಸ ನೀವು ಮಾಡಿದ ಮೇಲೆ ಆನಂದ್ ಗುರುಜಿ ಅಂತೂ ಎಲ್ಲೂ ಹೋಗಲ್ಲ. ಬೆಳಿಗ್ಗೆ ಟಿ ವಿ ಆನ್ ಮಾಡಿ ನಿಮ್ಮನೆಗೆ ಬರ್ತಾರೆ, ನಿಮ್ಮನ್ನು ಕಾಫಿ ಕೇಳಲ್ಲ, ಟಿಫನ್ ಕೇಳಲ್ಲ. ಆದರೂ ನೀವು ಯಾರು ಕಾಫಿ ಕುಡೀರಿ, ಟೀ ಕುಡೀರಿ, ಇವತ್ತು ರೊಟ್ಟಿ ನಮ್ಮೂರು ಬಂದಿದ್ರಿ, ರೊಟ್ಟಿ ತಿನ್ಕೊಂಡು ಹೋಗಿ ಅಂತ ಯಾರು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಈ ಕಾಯಕವನ್ನು ಮಾಡಿ. ಇದರಲ್ಲಿ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಮಾತು ಮಾತ್ರ ನಮಗೆ ಫೋನ್ ಮಾಡಿ ಹೇಳಿ, ಅಥವಾ ಒಂದು ಲೆಟರ್ ಬರೀರಿ, ಅಥವಾ ನಿಮ್ಮ ಸಮಸ್ಯೆ ಏನಾಗಿದೆ ಅಂತಕ್ಕಂಥದ್ದನ್ನು ನಾನು ಬರೆದು ತಿಳಿಸಿ. ನಿಮ್ಮ ಕಾಗದವನ್ನು ಅಥವಾ ನಿಮ್ಮ ಕರೆಗಾಗಿ ನಾವು ಕಾಯ್ತೀವಿ. ಈ ತಂತ್ರಸಾರ ಅನುಭವ ಸಿದ್ಧಿ ಸಂತವಾದ ಅನುಭವದಲ್ಲಿ ಇರ್ತಕ್ಕಂಥ ಈ ತಂತ್ರಸಾರವನ್ನು ಕ್ರಮಬದ್ಧವಾಗಿ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಕಾರ್ತಿಕ ಮಾಸದ ಈ ಶುಭ ದಿನ, ಈ ತಂತ್ರಸಾರ ನಾಳೆಯಿಂದ ಪ್ರಾರಂಭವಾಗಿ 9 ದಿವಸ ಸಂಪೂರ್ಣ ಆದಮೇಲೆ ಆ ಎಲೆಗಳನ್ನು 9 ದಿವಸದ ಎಲೆಗಳನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಎಲ್ಲಾದರೂ ನಿಂತಿರೋ ನೀರು, ಹರಿಯೋ ನೀರು, ಎಲ್ಲರೂ ಕೆರೆನೋ ಬಾವಿನೋ ಅಂತ ಕಡೆ ಅದನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಒಂದಷ್ಟು ಜಲವನ್ನು ತಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಇದಿಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಇಷ್ಟ ಅರ್ಥ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಯತಿಗಳು ಪಾಪ ಅವರ ಇಳಿ ವಯಸ್ಸಲ್ಲೂ ಇಷ್ಟು ಹೊತ್ತು ನಾನು ಅವರನ್ನು ಕೂಡಿಸ್ಕೊಂಡು ಈಗ ಮಾತಾಡ್ತೀವಿ ಆಗ ಮಾತಾಡ್ತೀವಿ ಅಂತ ಹೇಳಿ ನಿಮ್ಮನ್ನೂ ಕೂಡಿಸ್ಕೊಂಡು ಶ್ರೀಗಳನ್ನೂ ಕೂಡಿಸಿ ಶ್ರೀಗಳಲ್ಲಿ ಕ್ಷಮೆ ಕೇಳ್ತಾ, ಇನ್ನು ಅಲ್ಲಿರ್ತಕ್ಕಂಥ ಶ್ರೀಗಳು ಭಾಳ ಚೆನ್ನಾಗಿದ್ದಾರೆ. ಅವರು ಇನ್ನು ಮುಂಬರ್ತಕ್ಕಂಥದ್ದನ್ನು ಒಳ್ಳೆ ಹೆಸರು ಮಾಡ್ತಾರೆ. ಆ ವರ್ಚಸ್ಸು ನಮಗಿದೆ. ನೀವು ಮಾಡುವಂತಹ ನಿಮ್ಮ ಶಕ್ತಿ, ನಿಮ್ಮ ಅನುಷ್ಠಾನ ಹೆಚ್ಚು ನಡೀಲಿ. ಭಗವಂತನ ಕೃಪೆ ಇರಲಿ, ನಿಮ್ಮ ಹಿಂದಿನ ಗುರುಗಳ ಆಶೀರ್ವಾದ ಇರಲಿ. ನಿಮಗೆ ಆ ವರ್ಚಸ್ಸಿದೆ ಅಂತ ನನ್ನ ಬಾಯಲ್ಲಿ ಬರೆಸ್ತಾ ಇದೆ ಅಂದರೆ ಬಹುಶಃ ಒಳಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಜಗತ್ತು ಪರಿಚಯ ಮಾಡು ಅಂತ ಹೇಳ್ತಿರೋದು ಅವರು, ಅದನ್ನು ಹೇಳಿಸಿದ್ದಾರೆ. ಇಂತಹ ಗುರುಪಾದಗಳ ಸೇವೆಯನ್ನು ಮಾಡಿ ಗುರುಗಳನ್ನು ಬಹಳ ಮುದ್ದಾಗಿ ಮಗುವಂತೆ ಕಂಡು ಅವರನ್ನು ಸಂಪೂರ್ಣವಾದಂಥ ಅವರ ಒಂದು ವೃದ್ಧಾಪ್ಯದಲ್ಲೂ ಸಹಿತ ಅವರ ಜೋಪಾನ ಮಾಡಬೇಕಾದ್ದು ನಿಮ್ಮ ಧರ್ಮ. ನೀವು ಅದನ್ನು ಪಾಲನೆ ಮಾಡಿ ನೀವು ಹಾಕೋ ಹೆಜ್ಜೆನಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಜನ ತಾಯಂದಿರ ಸಮ್ಮುಖದಲ್ಲಿ
ನಿಮಗೆ ಇನ್ನಷ್ಟು ಹೆಚ್ಚು ವರ್ಚಸ್ಸು ತೇಜಸ್ಸು ಬಂದು ಎಲ್ಲರ ಕಷ್ಟಗಳನ್ನು ಅರಿತು ಆ ಕಷ್ಟಕ್ಕೊಂದು ಪರಿಹಾರವನ್ನು ಕೊಡುವ ಕಾಯಕ ಸದಾಕಾಲ ನಿಮ್ಮ ನಾಲಿಗೆ ಮೇಲೆ ರೇವಣ ಸಿದ್ದೇಶ್ವರರು ಕೂತು ಎಲ್ಲರ ಸಮಸ್ಯೆಗೊಂದು ಪರಿಹಾರ ಕೊಡುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೆರವೇರಿಸಲಾದಂತಹ ಶಾಸ್ತ್ರೋಕ್ತವಾದ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾದಂತಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮತ್ತು ಶ್ರೀನಿವಾಸ್ ಶರ್ಮಾ ಅವರು ಏನೆಲ್ಲ ಮಾತನಾಡಿದ್ರು ನೋಡಿದ್ದಾಯಿತು, ತಂತ್ರಸಾರವನ್ನು ಹೇಗೆ ಮಾಡಬೇಕು ನೋಡಿದ್ದಾಯಿತು. ಈ ಕಾರ್ಯಕ್ರಮ ಮುಗಿದ ನಂತರ ಬೀದರ್ನಲ್ಲಿ ಇರುವಂತಹ ಮತ್ತೊಂದು ದೇವಾಲಯ ಮಹೇಶ್ವರಮ್ಮ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ತೆರಳಿದ್ರು ಮತ್ತು ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದರು. ಪೂಜಾ ಕಾರ್ಯ ಹೇಗಿತ್ತು ನೋಡೋಣ. ಶ್ರೀ ಮಹರ್ಷಿ ಶ್ರೀ ಆನಂದ ಗುರೂಜಿಯವರು ಬರ್ತಾ ಇದ್ದಂದ್ರೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಂಥವೊಬ್ಬರು ಗುರೂಜಿ ಆಗಲಿ ಸನ್ಯಾಸಿಗಳಾಗಲಿ ಈ ಒಂದು ಶ್ರೀಪಾದಗಳ ಅಥವಾ ಸ್ವಾಮಿಗಳಾಗಲಿ ಬರಬೇಕಂದ್ರೆ ಅದು ಸಾಮಾನ್ಯ ಮಾತಲ್ಲ. ಇದೆಲ್ಲ ಬರಬೇಕಂದ್ರೆ ನಮ್ಮ ಈ ಕೈಲಾಸ ನಗರ ಜನತೆಯ ಪೂರ್ವ ಭಾಗ್ಯ ಅಂತ ಹೇಳ್ಬೋದು ನಾವು. ಶ್ರೀ ಆನಂದ ಗುರೂಜಿಯವರು ಬರ್ತಾ ಇದ್ದಾರೆ ಅಂದರೆ ನಮಗೆ ಶಬ್ದಗಳೇ ಇಲ್ಲ. ನಾವು ಅಷ್ಟು ಮಂತ್ರಮುಗ್ಧರಾಗಿದ್ದೇವೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಕಾತರದಿಂದ ಕಾಯ್ತಾ ಇದ್ದೇವೆ. ಇವತ್ತು ಆನಂದ ಗುರೂಜಿಯವರು ನಮ್ಮ ಈ ದೇವಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಸುಕೃತ, ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಅವರ ಪಾದ ಸ್ಪರ್ಶದಿಂದ ನಮ್ಮ ದೇವಸ್ಥಾನ ಇವತ್ತು ಪುನೀತವಾಗ್ತಾ ಇದೆ. ಇಂತಹ ಗುರುಗಳು ಮೇಲಿಂದ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬೀದರಲ್ಲಿ ಉದ್ಭವ ಮೂರ್ತಿ ಅಂತಲೇ ಹೆಸರಾಗಿರ್ತಕ್ಕಂಥ ತಾಯಿ ಮಹೇಶ್ವರಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಭಾಗದಲ್ಲಿ ಸಾಕಷ್ಟು ಜನ ಹೆಂಗಳೆಯರು ಹೆಣ್ಣು ಮಕ್ಕಳು ಬಂದು ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷವಾದಂಥ ಪರ್ವಕಾಲಗಳಲ್ಲಿ ಪೌರ್ಣಮಿ ಅಮಾವಾಸ್ಯೆಗಳಲ್ಲೂ ಪೂಜೆಯನ್ನು ಸಲ್ಲಿಸ್ತಾರೆ. ಯಾಕೆಂದರೆ ಈ ದೇವಿಯಲ್ಲಿರ್ತಕ್ಕಂಥ ಶಕ್ತಿಯೇ ಹಾಗೆ. ಮನೇಲಿ ಒಂದು ಮಗು ಹುಟ್ಟಿದ್ರೆ ಆ ಮಗು ನಾಮಕರಣ ಆದರೆ ಆ ಮಗುನೂ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ಮಕ್ಕಳ ಆರೋಗ್ಯ ಸರಿ ಇಲ್ಲಾದರೆ ಮೊದಲು ಬಂದು ಹರಿಸ್ಕೊಳ್ಳೋದು ಇಲ್ಲೇ. ವೈದ್ಯರಿಗಿನ್ನ ಮೊದಲು ಇಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಕ್ಕಂಥದ್ದು ತಾಯಿ ಮಹೇಶ್ವರಮ್ಮನ ಒಂದು ಕರ್ತವ್ಯ ಆಗಿದೆ. ಯಾಕೆಂದರೆ ಈ ಭಾಗದ ಎಲ್ಲರನ್ನೂ ಸಹಿತ ಸಂರಕ್ಷಣೆ ಮಾಡ್ತಿದ್ದಾಳೆ ತಾಯಿ ಮಹೇಶ್ವರಮ್ಮ. ಆದರೂ ಅಮ್ಮನವರು ಉದ್ಭವ ಮೂರ್ತಿ ಆದ್ದರಿಂದ ಈ ಉದ್ಭವ ಮೂರ್ತಿಗೆ ಪುಟ್ಟದಾದಂಥ ಆಲಯ. ಹೊರಗಡೆ ದೊಡ್ಡ ದೇವಸ್ಥಾನನೇ ಇದೆ, ಆದರೆ ದೇವಸ್ಥಾನದ ಒಳಗಡೆ ಬಂದರೆ ಗರ್ಭಗುಡಿ ಪುಟ್ಟದಾದಂಥದ್ದಿದೆ. ಒಳಗಡೆ ಹೋಗಿ ಪೂಜೆ ಮಾಡೋದೇ ಬಹಳ ಕಷ್ಟ. ಆದರೆ ಶಕ್ತಿ ಮಾತ್ರ ಭಾಳ ಅಪಾರವಾಗಿರ್ತಕ್ಕಂಥ ಶಕ್ತಿ ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ತಾವು ದರ್ಶನ ಮಾಡ್ತಿದ್ರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರ ತಾಯಿ ಇಲ್ಲಿ ಉದ್ಭವ ಮೂರ್ತಿಯಾಗಿ ಪ್ರಸನ್ನಗೊಂಡಿರ್ತಕ್ಕಂಥದ್ದಿದೆ. ದೇವಿಯನ್ನು ಪೂಜೆ ಮಾಡ್ತಕ್ಕಂಥದ್ದೇ ಬಹಳ ಕಷ್ಟ. ಪೂಜೆಯನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ಕಷ್ಟ, ಆದರೆ ಈ ಒಂದು ಪುಟ್ಟ ದೇಗುಲದ ಆಚೆ ಕಡೆ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡ ಮಟ್ಟದ ದೇಗುಲ ಇದೆ. ಆದರೆ ಒಳಗಡೆ ಆ ಒಂದು ದೊಡ್ಡ ದೇಗುಲದ ಒಳಗಡೆ ಒಂದು ಚಿಕ್ಕ ದೇಗುಲ ಇರ್ತಕ್ಕಂಥದ್ದಿದೆ. ಆ ಚಿಕ್ಕ ದೇಗುಲದ ಒಳಗಡೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದೇ ಒಂದು ತುಂಬ ಕಷ್ಟ. ನಾನು ಇರೋದ್ರಲ್ಲಿ ಸ್ವಲ್ಪ ಸಣ್ಣ ಇರೋದ್ರಿಂದ ಆರಾಮಾಗಿ ಒಳಗೆ ಹೋಗಿ ಬಂದೆ. ಚೂರು ದಪ್ಪ ಇರೋರಾದರೆ ಹೋಗೋದು ತುಂಬಾ ಕಷ್ಟ ಇದೆ. ಯಾಕೆಂದರೆ ಒಳಗಡೆ ಕೂತ್ಕೊಳ್ಳಿಕ್ಕೂ ಕೂಡ ಜಾಗ ಇಲ್ಲ. ಆದರೆ ಇಲ್ಲಿರ್ತಕ್ಕಂಥ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬತಕ್ಕಂಥ ಮಾತನ್ನು ಹೇಳೋದಾದರೆ ಇಲ್ಲಿರ್ತಕ್ಕಂಥ ಮಹೇಶ್ವರಮ್ಮ ದೇವಿ ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು, ಬಹಳ ಪವರ್ಫುಲ್ ಅಂತಲೇ ಹೇಳ್ತಕ್ಕಂಥದ್ದಿದೆ. ಈ ಒಂದು ಗ್ರಾಮದಲ್ಲಿ
ಸುತ್ತಮುತ್ತ ಇರತಕ್ಕಂಥವ್ರು ಸಾಕಷ್ಟು ಜನ ಇಲ್ಲಿಗೆ ಬಂದು ಏನೇ ಆರೋಗ್ಯದ ಸಮಸ್ಯೆಗಳಿರ್ತಕ್ಕಂಥದ್ದಾಗಲಿ, ಮಕ್ಕಳಾಗಿಲ್ಲ ಇರ್ತಕ್ಕಂಥದ್ದಾಗಲಿ, ಮಕ್ಕಳ ಆದಮೇಲೆ ಆಗಿರ್ತಕ್ಕಂಥದ್ದಾಗಲಿ, ಏನಾದರೂ ಸಮಸ್ಯೆ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಅತಿ ಶೀಘ್ರದಲ್ಲಿ ದೂರ ಮಾಡ್ತಕ್ಕಂಥ ಶಕ್ತಿ ಇಲ್ಲಿರ್ತಕ್ಕಂಥ ಮಾಹೇಶ್ವರಮ್ಮ ದೇವಿಯಲ್ಲಿರ್ತಕ್ಕಂಥದ್ದಿದೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ದೇವಿಯ ದೇವಸ್ಥಾನಕ್ಕೆ ಇವತ್ತಿನ ದಿವಸ ನಾನು ಬಹಳ ಶ್ರಮಪಟ್ಟು ಒಳಗೋಗಿ ದೇವಿಯ ಕೃಪಾ ಕಟಾಕ್ಷವನ್ನು ನಾನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದಿದೆ, ದೇವಿಗೆ ಪೂಜೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಅಂಥ ಭಾಗ್ಯ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ತೆಗೆದುಕೊಂಡು ಅದರಿಂದ ನಿಮಗೂ ಒಂದು ಸ್ವಲ್ಪ ಕೊಡಬೇಕು ಎಂಬತಕ್ಕಂಥ ವಿಚಾರವಾಗಲಿ ಇಲ್ಲಿನ ದೇವಿಯ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ. ಇಲ್ಲಿ ದೇವಿಯ ದರ್ಶನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ. ಸಂಕಷ್ಟರ ಮಹಾಗಣಪತಿ ಈ ಭಾಗದಲ್ಲಿ ಗಣಪನ ನೋಡೋದೇ ಒಂದು ಆನಂದ. ಇಷ್ಟು ಮುದ್ದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲಾರೂಪಿಯಾಗಿರ್ತಕ್ಕಂಥ ಗಣಪ. ಈ ಗಣಪನಿಗೆ ವಿಶೇಷವಾದ ಅಭಿಷೇಕವನ್ನು ಸಲ್ಲಿಸೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಈ ಸಂಕಷ್ಟರ ಮಹಾಗಣಪತಿ ಎಂದು ಬೀದರಲ್ಲಿ ಒಂದು ಪುಟ್ಟ ದೇಗುಲ, ಆ ಪುಟ್ಟ ದೇಗುಲಕ್ಕೆ ಬರ್ತಕ್ಕಂಥ ಭಕ್ತರು ಸಾಗರದಷ್ಟು. ಯಾಕೆಂದರೆ ಇಲ್ಲಿರ್ತಕ್ಕಂತಹ ಪವಾಡಗಳು ಹಾಗೆ, ಬರ್ತಕ್ಕಂತಹ ಭಕ್ತರ ಮನೋಕಾಮನೆ ಸಿದ್ಧಿಪಡಿಸುವಂತಹ ರೀತಿ ಹಾಗೆ. ಹಾಗಾಗಿ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿಕೊಳ್ಳಿ. ಓಂ ತದೇವ ಲಗ್ನಂ ಸದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀದೇವಂ ಸ್ಮರಾಮಿ ಸುಮುಹೂರ್ತೋಸ್ತು. ಬೀದರ್ನಲ್ಲಿ ಇರುವಂತಹ ಮಹೇಶ್ವರಮ್ಮ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದ ಬಳಿಕ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ತೆರಳಿದ್ದು ಗಣಪತಿ ದೇವಸ್ಥಾನಕ್ಕೆ. ಗಣಪತಿ ದೇವಾಲಯದಲ್ಲಿ ಗಣಪನಿಗೆ ವಿಶೇಷವಾದಂತಹ ಅಭಿಷೇಕವನ್ನು ಸಲ್ಲಿಸಲಾಯಿತು. ಅಭಿಷೇಕದ ದೃಷ್ಟಿ ಅವಧಾತಾರಂ
ಅವಧಾತಾರಂ सद्योजात वामदेव अघोरत पुरुषेशाणरूपिणी नमो नमः सद्योजातं प्रपद्यामि सद्यो जाताय वै नमो नमः भवे भवेनादि भवे भवस्तु मां भवोद्भवाय नमः ದೂರ್ವ ಯಜ್ಞಪ್ರಿಯಾಯಿ ನಮೋ ನಮಃ ಅಂತಿದೆ. ಈ ದೂರ್ವ ಅಂದರೆ ಇದಕ್ಕೆ ಪ್ರತಿ ಕಾಲದಲ್ಲೂ ಸಹಿತ ಅಮೃತೋಪಾದಿಯಲ್ಲಿ ಜೀವಶಕ್ತಿ ಇರತಕ್ಕಂಥದ್ದು. ಅದಕ್ಕೆ ಗರಿಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. 21 ಗರಿಕೆ 108 ಗರಿಕೆಯನ್ನು ಗಣಪತಿಯ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಎಂತಹ ಸಮಸ್ಯೆಗಳಿದ್ದರೂ ಎಂತಹ ಸಂಕಷ್ಟಗಳಿದ್ದರೂ ಕಷ್ಟಗಳನ್ನು ಹೊಡೆದೋಡಿಸುವಂಥ ಶಕ್ತಿ ಈ ಗರಿಕೆಯಲ್ಲಿದೆ. ಇದು ಆರೋಗ್ಯಕ್ಕೂ ಬೇಕು, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗಣಪನಿಗೂ ಬೇಕು. ಅದರಲ್ಲೂ ಸಂಕಷ್ಟರ ಮಹಾಗಣಪತಿ ಈ ಶುಭ ದಿನ ಇವತ್ತಿನ ದಿವಸ ಗರಿಕೆಯನ್ನಿಟ್ಟು ಸಂಕಲ್ಪ ಮಾಡಿದ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಗರಿಕೆ ಜೊತೆಗೆ ಬಿಳಿ ಎಕ್ಕದ ಹೂ, ಅರ್ಕವೃಕ್ಷ, ಅರ್ಕಪುಷ್ಪ ಜೊತೆಗೆ ಬಿಳಿ ಎಕ್ಕದ ಹೂ ಅಂದರೆ ಬಿಳಿ ಎಕ್ಕದ ಹೂ ಜೊತೆಗೆ ಗರಿಕೆ ಮತ್ತು ಕೆಂಪು ಕಣಗಲೆ ಇದೆಲ್ಲವೂ ಸಹಿತ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಓಂ ಸುಮಕಾಯ ನಮಃ. ಗುರುಜಿಯವರು ಮಾತು ಇಷ್ಟು ಮುತ್ತಿದ್ದಂಗೆ ಇದ್ದಾವೆ. ಅವ್ರ ಮಾತಿಗೆ ತಕ್ಕ ನಾವು ನಡೆದರೆ ನಮಗೆ ಪ್ರತಿಫಲ ಕಂಪಲ್ಸರಿ ಸಿಕ್ಕಿದೆ.
ಅದಕ್ಕೆ ಗುರೂಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಇಡೀ ವಿಶ್ವದಲ್ಲಿಯೇ ವಿಶ್ವಕ್ಕೆ ಗುರುವಾಗಿರ್ತಕ್ಕಂಥ ನಮ್ಮ ಪುಣ್ಯಭೂಮಿ ಭರತಖಂಡದಲ್ಲಿ ಇಂತಹ ಮಹಾ ಸಂತರು ಜ್ಞಾನಿಗಳು ಹುಟ್ಟಿರುವುದು ನಿಮ್ಮೆಲ್ಲರ ಪುಣ್ಯ. ಆನಂದ್ ಗುರೂಜಿಯವರಿಗೆ ಜಯವಾಗಲಿ. ಅವರ ಮಾತುಗಳನ್ನು ಕೇಳಿ ನಮಗೆ ಧನ್ಯವಾಗಿದ್ದೇವೆ. 5 ನಿಮಿಷ ಕೆಳಗೆ ನಾನು ಜಪ ಮಾಡುವಾಗ ಗುರೂಜಿ ಇಲ್ಲಿ ಬಂದಾರ ಅಂದರೆ ನಾ ಯಾವಾಗ ಓಡಿ ಬಂದೀನಿ. ಭಾಳ ಧನ್ಯವಾದಗಳು. ಗುರೂಜಿಯವರ ಪಾದಕ್ಕೆ ನನ್ನ ಚಿರಣ ಋಣಿಯಾಗಿ ಇರುತ್ತೇನೆ. ಅದು ಗುರೂಜಿ ಹೇಳಿದ್ರು, ಅವ್ರು ಹೇಳಿದ್ದು ಮಾಡಿದೇವ್ರಿ. ನಾವು ಅದು ಕಟ್ಟಿದೇವ್ರಿ. ಒಟ್ಟು ಏನೂ ಆಗಿಲ್ಲರಿ. ಮಕ್ಕಳು ಹಂಗೆ ಉಳ್ದವ್ರಿ. ಒಬ್ರೊಬ್ರಿಗೆ ಮಕ್ಕಳು ಹುಟ್ಟಿ ಸಾಯ್ತವಲ್ರಿ. ಅವ್ರು ಹೇಳಿದ್ದು ಯಂತ್ರ ಕಟ್ಟಿದೀವ್ರಿ. ನಾವು ಬಸ್ರಿದ್ದೀನಿ ಹೆಣ್ಮಕ್ಳಿಗೆ ರೀ. ಅದು ಶಾಶ್ವತ ಉಳ್ದವ್ರಿ. ಮಕ್ಕಳು ಏನೂ ಆಗಿಲ್ಲರಿ ಅವ್ರಿಗೆ. ಹಾಗೆ ಮಗು ಉಳ್ದವ್ರಿ. ಒಬ್ರೊಬ್ರಿಗೆ ಮಕ್ಕಳು ಹುಟ್ಟಿ ಸಾಯ್ತವಲ್ರಿ. ಅವ್ರು ಹೇಳಿದ ಯಂತ್ರ ಕಟ್ಟಿದ ನಂತರ ಏನೂ ಆಗಿಲ್ಲರಿ. ಡೆಲಿವರಿ ಆಗಸ್ತಾನೆ ಮಗು ಸುರಕ್ಷಿತವಾಗಿದೆ ರೀ. ಬೀದರ್ನಲ್ಲಿ ಇರುವಂತಹ ಮಹೇಶ್ವರಮ್ಮ ದೇವಾಲಯ, ನಂತರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಸಲ್ಲಿಸಿದ ಬಳಿಕ ಬೀದರ್ನ ಮತ್ತೊಂದು ಕಾರ್ಯಕ್ರಮಕ್ಕೆ ಬೀದರ್ನ ಮುಖ್ಯ ರಸ್ತೆಯಲ್ಲಿ ಅದ್ಧೂರಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಕರೆದೊಯ್ಯಲಾಯಿತು. ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ
ವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ. ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನ್ನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನ್ನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ವನಸಿರಿ ವೈದ್ಯೋತ್ತಮರೇ, ಶುದ್ಧ ಮನಸ್ಸಿನ ಪುರುಷೋತ್ತಮರೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೇ. ಶರಣು ಗುರುದೇವ, ಗುರುವೇ ಆನಂದ ಗುರುವೇ, ಗುರುವೇ ಆನಂದ ಗುರುವೇ. ನೋಡಿದ್ರಲ್ಲ ವೀಕ್ಷಕರೇ, ಬೀದರ್ ಜಿಲ್ಲೆಯ ವಿವಿಧೆಡೆ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನು ನೋಡಿದ್ದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.